ಕನ್ನಡದ ಮಣ್ಣಿನಲ್ಲಿ ಹುಟ್ಟುವುದೇ ಪುಣ್ಯ. ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ, ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತು ಬೆವರ ಸುರಿಸಿ ಬೆಳೆಯನ್ನು ಪಡೆಯೋಣ. ಎಲ್ಲಿ ಒಕ್ಕಲಿಗನಿದಾನೆ ಅಲ್ಲಿ ದೇವರು ಸುಖ, ಶಾಂತಿ, ಸಮಾಧಾನ, ಸಮೃದ್ಧಿಯನ್ನು ಕೊಟ್ಟೆ ಕೊಡ್ತಾನೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ರೈತರೇ ನಿಮ್ಮ ಮೇಲೆ ನಿಂತಾವ. ಯಾಕಂದರೆ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ, ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ. ಆದ್ರೆ ನಮ್ಮ ಅನ್ನದಾತ ಒಂದು ಹಿಂಗಾರಿ ಮುಂಗಾರಿ ಒಂದು ಬೆಳಿಲಿಲ್ಲ ಅಂದರೆ ಜಗತ್ತು ಅಳ್ಳಾಡಿ ಹೋಗ್ತದೆ. ಯಾಕಂದರೆ ನೀವು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಎಲ್ಲ ತೊಗೋಬೋದು, ಆದರೆ ಅಕ್ಕಿ ಬೇಳೆ ತೊಗೊಳ್ಳಿಕ್ಕಾಗಲ್ಲ. ಅದಕ್ಕೆ ಆ ರೈತನೇ ಕೊಡಬೇಕು ಅಂತ ಅನ್ನದಾತ ನಾವು ಯಾವಾಗಲೂ ಕೊಟ್ಟವರು ಬೇಡದವರಲ್ಲ. ನೀವು ಯಾವತ್ತೂ ಅನ್ನದಾತ್ರೆ ಒಬ್ರಿಗೆ ಕೊಡುವಂಗೆ ಆಗಬೇಕು, ಬೇಡುವಂಥ ದಿನ ದೇವ್ರು ಎಂದಿಗೂ ನಿಮಗೆ ತರಬಾರ್ದು. ನಮಸ್ಕಾರ ಎಲ್ರಿಗೂ. ನಾನು ಕವಿತಾ ಮಿಶ್ರಾ, ಪ್ರಗತಿಪರ ರೈತ ಮಹಿಳೆ. ನವೆಂಬರ್ 15ರಂದು ಪುಣೆಯಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ರಾಜ್ಯೋತ್ಸವದ ಏನು ಸಮಾರಂಭ ಮಾಡ್ತಿದ್ದಾರೆ, ಅದು ನಮ್ಮ ಹಬ್ಬ, ಕನ್ನಡದ ಹಬ್ಬ. ಅದಕ್ಕೆ ನನಗೆ ಕರೆದಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ಯಾಕಂದರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ನಾವು ಸಮಾರಂಭವನ್ನು ಮಾಡ್ತಿದ್ವಿ, ಹಬ್ಬವನ್ನು ಮಾಡ್ತಿದ್ದೀವಿ, ಕರ್ನಾಟಕವನ್ನು ಆಚರಿಸ್ತಿದ್ದೀವಿ, ಕನ್ನಡವನ್ನು ಸಂಭ್ರಮಿಸ್ತಿದ್ದೀವಿ. ನಿಜವಾಗ್ಲೂ ಇದು ಭಾಳ ದೊಡ್ಡ ವಿಷಯ. ಅದಕ್ಕೆ ಆ ಪ್ರೋಗ್ರಾಮಿಗೆ ನಾನು ಬರ್ತಿದ್ದೀನಿ, ನೀವು ಎಲ್ಲ ಬನ್ನಿ. ಅಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗೋಣ, ನಾವು ನಲಿಯೋಣ, ನಾವು ಆಚರಿಸೋಣ, ನಾವು ಕಲಿಯೋಣ. ನಮಸ್ಕಾರ ಎಲ್ರಿಗೂ. ರೈತಾಪಿ ಜನರೇ ನಾಡಿನ ಒಡೆಯರು, ರೈತಾಪಿ ಜನರೇ ನಾಡಿನ ಒಡೆಯರು. ಅವರಾಸೆ ಕನಸೆ ಜೀವಂತ ಉಸಿರು, ನಾಳೆಯ ಚರಿತೆಯ ಬರೆಯುವ ಹೆಸರು, ಕನ್ನಡ ಮಾತೆಯ ಕೀರ್ತಿಯ ನೇಸರು. ನೆಮ್ಮದಿ ಬಾಳಿಗೆ ದುಡಿಮೆಯೇ ದೇವರು, ಆ ದೇವರ ನಂಬಿ